ಯುವಕರ ಆಶಾಕಿರಣ, ಜನಪ್ರಿಯ ನಾಯಕರು ಹಾಗೂ ಬಿಬಿಎಂಪಿ ಮಾಜಿ ಉಪಮಹಾಪೌರರಾದ ಶ್ರೀ ಎಂ. ಲಕ್ಷ್ಮೀನಾರಾಯಣ್ ಹಾಗೂ ಲಕ್ಷ್ಮೀನಾರಾಯಣ್ ರವರ ಸುಪುತ್ರಿಯವರಾದ ಶ್ರೀಮತಿ ಎಲ್. ಪವಿತ್ರ ಅರುಣ್ ರವರ ಹುಟ್ಟುಹಬ್ಬ ಆಚರಣೆಯನ್ನು ಮೊದಲಿಗೆ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಹಾಗೂ ಆಗಮಿಸಿದ್ದ ಎಲ್ಲಾ ಬಂಧು ಮಿತ್ರರು, ಅಭಿಮಾನಿಗಳು, ಸ್ನೇಹಿತರು ಬೃಹತ್ ಹೂವಿನ ಹಾರ ಹಾಕಿ ಹೂಗುಚ್ಛ ನೀಡಿ ಹುಟ್ಟು ಹಬ್ಬದ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಬಡ ಪೌರಕಾರ್ಮಿಕ ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಮಾಡಲಾಯಿತು. ಹಾಗೂ ಹುಟ್ಟುಹಬ್ಬಕ್ಕೆ ಆಗಮಿಸಿದ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀ ಎಂ. ಲಕ್ಷ್ಮೀನಾರಾಯಣ್ ರವರು ತಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಎಲ್ಲರಿಗೂ ಅಭಿನಂದನೆ ತಿಳಿಸಿದರು. ಹಾಗೂ ಗಿರೀಶ್ ರವರು ನಮ್ಮ ವಾಹಿನಿಯ ಮುಖಾಂತರ ಶ್ರೀ ಎಂ. ಲಕ್ಷ್ಮೀನಾರಾಯಣ್ ರವರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೋರಿದರು. ಅನ್ನ ಮತ್ತು ನನ್ನ ಮಗಳ ಹುಟ್ಟುಹಬ್ಬ ಒಂದೇ ಸಾಕಿಲ್ಲ, ಇಬ್ರು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಈ ಆಚರಣೆ ನಂದಲ್ಲ, ಜನಗಳ ಆಚರಣೆ ಇದು, ನನ್ನ ಸ್ನೇಹಿತರದ ಆಚರಣೆ ಇದು. ಯಾಕೆಂದ್ರೆ ಅವತ್ತಿಂದ ಅವತ್ತು ನಡ್ಕೊಂಡ್ ಬಂದಿದ್ದೀವಿ. ಅಧಿಕಾರ ಇರ್ಲಿ ಅಧಿಕಾರ ಇದ್ರಲ್ಲಿ ಇದು ನಡ್ಕೊಂಡ್ ಬಂದಿದೆ. ಇನ್ ಮುಂದೆ ಹಂಗೆ ನಡ್ಕೊಂಡು ಹೋಗ್ತದೆ. ಯಾಕೆಂದ್ರೆ ಇವತ್ತು ಜನಗಳೇ ಮುಖ್ಯ ನಮಗೆ. ಜನಗಳಿಗೆ ಏನಾದ್ರು ಒಂದು ಮಾಡ್ಬೇಕು ಅನ್ನೋದು ಆಸೆ ನನ್ನಲ್ಲಿ ಐತೆ. ಆ ಆಸೆ ಇವತ್ತು ಮಾಡ್ತಾ ಇದ್ರಿ. ಸುಮಾರು 30-35 ವರ್ಷದಿಂದ ಮಾಡ್ಕೊಂಡೇ ಬಂದಿದ್ವಿ, ಮುಂದೆನೂ ಮಾಡ್ತೀನಿ. ಯಾಕೆಂದ್ರೆ ಜನ ನಮ್ಗೆ ಗುರ್ತಿಸಿ ಇವತ್ತಿಗೆ ಮಟ್ಟ ಬಂದಿರೋದು ನಾವು. ಜನ ನಮ್ಗೆ ಗುರ್ತಿಸಿದ್ರೆ ಅವ್ರಿಗೆ ಮಟ್ಟ ನಾವ್ ಯಾವ್ದೋ ಬರ್ತಾ ಇರ್ಲಿಲ್ಲ. ನಮ್ಮ ಜೊತೆಯಲ್ಲಿ ಇವತ್ತು ಧರ್ಮಪ್ಪ ಇರ್ಬೋದು, ಚಂದ್ರಪ್ಪ ಇರ್ಬೋದು, ಸುರೇಶ್ ಇರ್ಬೋದು, ಹನುಮಂತಪ್ಪ ಇರ್ಬೋದು, ಎಲ್ಲಾ ಸ್ನೇಹಿತರು ಒಟ್ಟಿಗೆ ಸೇರಿ ಇವತ್ತು ನನ್ನ ಮತ್ತು ನನ್ನ ಮಗಳ ಹುಟ್ಟುಹಬ್ಬವನ್ನು ಕೂಡಿ ಆಚರಣೆ ಮಾಡಿದ್ರೆ ಅವ್ರಿಗೆಲ್ಲ ಅಭಿನಂದನೆ ಹೇಳ್ತೀನಿ. ಮತ್ತೆ ಜನರನ್ನ ಹೇಳೋದು ಇಷ್ಟ ಇರೋದು, ಇವತ್ತು ನಾನು ಅಧಿಕಾರಕ್ಕೋಸ್ಕರ ಹುಟ್ಟುಹಬ್ಬ ಮಾಡ್ಕೊಂತ ಇಲ್ಲ. ಒಂದು ವರ್ಷ ಬಂದಿದ್ದೀನಿ, 20 ವರ್ಷ ಅಧಿಕಾರ ಹೋಗಿ 20 ವರ್ಷದಿಂದ ನಡ್ಕೊಂಡ್ ಬಂದೈತೆ, ಮಾಡ್ತಾನೆ ಇದ್ದೀವಿ. ಧರ್ಮಪ್ಪ ಅವರು ಹುಟ್ಟುಹಬ್ಬ ಆಚರಣೆ ಸ್ಟಾರ್ಟ್ ಮಾಡಿದ್ರು, ನಡ್ಕೊಳ್ತಾ ಇತ್ತು. ಇವತ್ತು ಅದರಿಂದ ನಾನು ಜನರಲ್ಲಿ ವಿನಂತಿ ಮಾಡ್ತೀನಿ, ಯಾವುದೇ ಒಂದು ಅಧಿಕಾರಕ್ಕೋಸ್ಕರ ನಾನು ಹುಟ್ಟುಹಬ್ಬ ಮಾಡ್ಕೊಂತ ಇಲ್ಲ. ಒಂದು ಸೇವೆ, ನಮ್ದು ಜನಗೊಂದು ಏನೋ ಒಂದು ಸೇವೆ ಮಾಡ್ಬೇಕು ಅಂತ ಆಸೆ ಐತೆ. ಆ ಸೇವೆಯನ್ನು ಮಾಡ್ತಾ ಇದ್ದೀನಿ, ಮುಂದೇನು ಮಾಡ್ತೀನಿ, ಇದ್ರೂ ಮಾಡ್ತೀನಿ. ಇಲ್ದಿರ ಹೋದ್ರೆ ನಾನೇನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಇವತ್ತು ನೋಡ್ತಾ ಇದ್ರ ನೀವು, ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದು ಬೇಡ. ರಾಜಕಾರಣದ ಅವಶ್ಯಕತೆ ಇಲ್ಲ ನಮಗೆ. ಯಾಕೆಂದ್ರೆ ರಾಜಕಾರಣ ಇದ್ರೇನೆ ಜನ ಅನ್ನೋದು ತಪ್ಪದು. ಜನಗಳಿಗೆ ಜನ ವಿಶ್ವಾಸ ಹೊಂದಿಸ್ತಾ ಇದ್ರೆ ರಾಜಕಾರಣಿಗಳಿಗಿಂತ ಜನ ಅಂತ ಗೊತ್ತಾ ಇರ್ತದೆ. ಅದೇ ರೀತಿ ನಡ್ಕೊಳಕ್ಕಾದ್ರೆ ಮುಂದೆ ನಡ್ಕೊಳ್ಳೋಲ್ಲಿ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಏನು ಇವತ್ತು ಇವತ್ತು ಸ್ನೇಹಿತರು ಮತ್ತು ನಮ್ಮ ಅವರಲ್ಲಿ ಎಲ್ಲ ಗ್ರಾಮಸ್ಥರು, ಅದರಲ್ಲೂ ಮಾರಮ್ಮ ದೇವಿ, ದೊಡ್ಡಮ್ಮ ದೇವಿ, ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಪದಾಧಿಕಾರಿಗಳು ಸೇರಿ ಮಾಡೋದು, ಅವ್ರಿಗೆಲ್ಲ ಅಭಿನಂದನೆ. ಅಧಿಕಾರ ಸಮಾಜದಲ್ಲಿ ತೊಡಗಿಸ್ಕೊಂಡಿದ್ದೀರಾ? ಅಧಿಕಾರ ಹೆಚ್ಚು ಮಾಡಬೇಕು, ತಾವು ಎಮ್ಎಲ್ಸಿ ಆಗ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ನಾನು ಹೇಳ್ದೆ, ನಾನು ಅಧಿಕಾರಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ. ಇದು
ಅಧಿಕಾರವಾಗಿ 20 ವರ್ಷ ಆಗೈತೆ. ದಿನನಿತ್ಯ ವರ್ಷ ಹೋಗ್ತಾರೆ. ಈ ಸ್ನೇಹಿತರು ನಾವು ಸ್ನೇಹಿತರು ಮಾಡಬೇಕು ತೀರ್ಮಾನ ಮಾಡ್ತಾರೆ. ಎಲ್ಲ ಅನೇಕ ಸ್ನೇಹಿತರು ಇವತ್ತು ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಸ್ನೇಹಿತರು ಇವತ್ತು ಮಾಡ್ಕೊಂಡ್ ಬರ್ತಾವ್ರೆ. ಪ್ರತಿಯೊಬ್ಬ ಹೆಸರು ಹೇಳಕ್ಕಾಗಲ್ಲ ಇಲ್ಲಿ, ಯಾಕೆಂದ್ರೆ ಎಲ್ಲಾರು ಹೆಸರು ಹೇಳಕ್ಕಾಗ 20 ಜನರು ಹೆಸರು ಹೇಳ್ಬೇಕಾಗ್ತದೆ. ಯಾಕೆ ಅವ್ರು ನಿಂತ್ಕೊಂಡು 2 ದಿವಸ ನಾವು ಮಾಡೋದ್ರೆ ಅವ್ರಿಗೆ ಒಳ್ಳೇದಾಗ್ಲಿ. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಅಧಿಕಾರ ಬಂದ್ರೆ ಜನಗಳ ಸೇವೆ ಮಾಡೋದು ನನ್ನ ಗುರಿ. ಮುಂದೆ ಸಿಬಿಐ ಚುನಾವಣೆ ನಡೆದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸಿಬಿಐ ಚುನಾವಣೆ ನಡೆದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ ಅಂದ್ರೆ, ಇವತ್ತು ಬೆಂಗಳೂರು ನಗರದಲ್ಲಿ ಸಿಬಿಐ ಚುನಾವಣೆ ಒಂದು ಒಂಥರ ಬೇರೆ ತರ ನಡೀತಾ ಇದೆ. ಇದು 5 ಮಾಡಿರೋದೇ ಮೊದಲನೇ ತಪ್ಪು. 5 ಮಹಾನಗರ ಪಾಲಿಕೆ ಮಾಡಿದ ಮೊದಲನೇ ತಪ್ಪು. ಬೆಂಗಳೂರು ನಗರ ಬದಲಾಗಿದೆ. ಬೆಂಗಳೂರು ನಗರ ಬದಲಾಗಿರೋದ್ರಿಂದ ಅದು ಕೆಂಪೇಗೌಡರಿಗೆ ಮಾಡಿದ ಅವಮಾನ ಅಂತ ನನಗೆ ತೊಂದರೆ ಹೇಳ್ತೇನೆ. ಯಾಕೆಂದ್ರೆ ಬೆಂಗಳೂರು ಒಂದಿತ್ತು, ಬೆಂಗಳೂರು 4 ಇಲ್ಲ ಸೌತ್ ಅಂತ ಮಾಡ್ಬೇಕಾಯ್ತು. ಏನು ಮಾಡಿದ್ರೆ ಅದಕ್ಕೆ ಒಂದು ಮರ್ಯಾದೆ ಇರೋದು. ಮರ್ಯಾದೆ ಇಲ್ದಂಗೆ ಇವತ್ತು 5 ಮಾಡೋರು ಇವತ್ತು. ಅದು ಅವರು ಬಿಟ್ಟ ವಿಚಾರ. ಅದು ಸಿಬಿಐ ಚುನಾವಣೆ ಬಂದಾಗ ನಾನಂತೂ ಸಿಬಿಐ ಚುನಾವಣೆ ಆಕಾಂಕ್ಷಿ ಅಲ್ಲ. ಯಾರು ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀನಿ, ಅವ್ರನ್ನ ಮಾಡೇ ಮಾಡ್ತೀನಿ. ಶ್ರೀ ಲಕ್ಷ್ಮಣ ಅವರ ಅಭಿಮಾನ ಬಳಗ ಮಾತಾಡೋದು. ಅಭಿಮಾನ ಬಳಗ ಎಷ್ಟಿಗೆ ನೋಡ್ತಾ ಇದ್ರು. ಜನನಾಯಕ ಯಾವಾಗ ಆಗ್ತಾನೆ ಅಂದ್ರೆ, ಜನವನ್ನು ಸ್ಪಂದಿಸಿದಾಗ ಅವ್ನು ಜನ ಸ್ಪಂದಿಯಾಗಿ ಜನನಾಯಕ ಆಗ್ತಾನೆ. ಇವತ್ತಿನ ಇಷ್ಟು ಜನ ಬರ್ತಾ ಇರೋದು ಯಾರು ಕೂಡ ಇವಾಗ ಮಾಡಿದಿಂದ ಯಾರು ಹೇಳಿಲ್ಲ. ಅವರವರೇ ಬಂದು ಅವ್ರ ವಾಲಂಟಿಯರ್ ಸರಿ ಅವರ ಉದ್ದೇಶ ಏನಿದೆ, ಅವ್ರ ಆಸೆಗಳಿಂದ US ಆಗಿದ್ದಾರೆ ಅನ್ಕೊಂಡ್ರೆ, ಈಗ ನೋಡ್ತಾ ಇರ್ಬೋದು ಜನ ಅಧಿಕಾರ ಎಲ್ಲಿದ್ರು ಕೂಡ ಇವತ್ತು ಜನ ಸ್ಪಂದಿಸಿ ಹೇಗಿದ್ದಾರೆ ಅಂದ್ರೆ, ವರ್ಷ ಪೂರ್ತಿ 350 ದಿವಸ ಕೂಡ ಇವತ್ತು ಜನ ಹುಡ್ಕೊಂಡ್ ಬರ್ತಾರೆ ಅಂದ್ರೆ ಖುಷಿ ಆಗುತ್ತೆ. ಆ ನಾಯಕರು ನಾವು ಹಿಂದೆ ಇರೋದು ನಮ್ಗಿಗೂ ಖುಷಿ ಆಗುತ್ತೆ. ಇದೇ ತರ ಹಿಂದೆ ಕಡೆ ಚಂದ್ರಪ್ಪ ಧರ್ಮಪದ ಆಗಿರ್ಬೋದು, ಹನುಮಂತಪ್ಪ ಆಗಿರ್ಬೋದು, ಹೇಮಂತ್ ಆಗಿರ್ಬೋದು, ರವಿ ಆಗಿರ್ಬೋದು, ಇನ್ನು ಅನೇಕ ಜನ, ರಮೇಶ್ ಆಗಿರ್ಬೋದು, ಸಿದ್ಧಾರ್ಥ ಆಗಿರ್ಬೋದು, ಇನ್ನು ಅನೇಕ ಜನರು ಜೊತೆ ಕೈಗೂಡಿ ಕೈ ಬಲಪಡಿಸ್ತಾ ಇದ್ರೆ ದೇವರು ಇನ್ನೂ ಕೊಟ್ಟು ಇನ್ನೂ ಶಕ್ತಿಯನ್ನು ಕೊಟ್ಟು ಅವ್ರಿಗೆ ಇನ್ನೂ ಉನ್ನತ ಮಟ್ಟಾಗಿ ಇರಲಿ ಅಂತ ನಾನು ಅದನ್ನ ಪ್ರಯತ್ನ ಮಾಡ್ತೀನಿ. ಅಧಿಕಾರ ಅವರು ಬಂದ್ರು ಕೂಡ ಅವರು ಬೇರೆ ಎಲ್ಲರೂ ಹಂಚಿದ್ದಾರೆ ಹೊರತು ಅವರು ಕೂಡ ಅಧಿಕಾರ ಇದ್ದಾರೆ. ಹಂಚಿ ಅವರು ಖುಷಿಯಾಗಿದ್ದಾರೆ. ಈಗ ನಾವು ಎಲ್ಲರೂ ಅರ್ಥಬೇಕಾಗುತ್ತೆ. ಆ ಖುಷಿಯಲ್ಲಿ ಕೂಡ ನಾವು ಇದ್ದೀವಿ.